ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನೆಂದರೆ, ಸೆನ್ಸೆಕ್ಸ್ 1961 ಪಾಯಿಂಟ್ಸ್ ಗೇನ್ ಆಗಿ 79,170ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 557 ಪಾಯಿಂಟ್ಸ್ ಗೇನ್ ಆಗಿ 23,907ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 762 ಪಾಯಿಂಟ್ಸ್ ಗೇನ್ ಆಗಿ 51,135ಅಲ್ಲಿ ಕ್ಲೋಸ್ ಆಗಿದೆ. ಇವಾಗ ಈ ವಿಡಿಯೋದಲ್ಲಿ ಮಾರ್ಕೆಟ್ ಯಾಕೆ ಇಷ್ಟೊಂದು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು ಇಷ್ಟು ಸಡನ್ ಆಗಿ, ಅದಾದಮೇಲೆ ಇದಕ್ಕೆ ಏನೇನು ಡೇಟಾ ಪಾಯಿಂಟ್ಸ್ ಇದ್ದಾವೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ನನ್ನ ಒಪಿನಿಯನ್ ಕೂಡ ಶೇರ್ ಮಾಡ್ತೀನಿ. ಫಸ್ಟ್ ಇವಾಗ ಮಾರ್ಕೆಟ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ. ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾ ರ್ಯಾಲಿ ಆಗೋಗಿದೆ. ಅಂದರೆ ಲಾಸ್ಟ್ 5 ಮಂತ್ಸಲ್ಲಿ ಈ ಥರ ರ್ಯಾಲಿ ಎಂದೂ ನೋಡಿರಲಿಲ್ಲ. ಇವತ್ತು ನಡೆದಿರೋದಕ್ಕೆ ತುಂಬಾ ಡೇಟಾ ಪಾಯಿಂಟ್ಸ್ ಇದ್ದಾವೆ. ಫಸ್ಟ್ ಇವಾಗ ನನ್ನ ಒಪಿನಿಯನ್ ಹೇಳ್ತೀನಿ ನೋಡಿ. ಇವತ್ತು ಮಾರ್ಕೆಟ್ ರ್ಯಾಲಿ ಆಗಿದೆ. ಈ ರ್ಯಾಲಿ ನೋಡಿಕೊಂಡು ನೆಕ್ಸ್ಟ್ ಇದೇ ಥರನೇ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂದ್ಕೊಂಡ್ರೆ ಅದು ತುಂಬಾ ಸುಳ್ಳಾಗುತ್ತೆ. ಯಾಕಂದರೆ ಇವಾಗ ಒಂದು ಲಿಸ್ಟ್ ಮಾಡಿಕೊಂಡ್ರೆ ಮಾರ್ಕೆಟ್ ನೆಕ್ಸ್ಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಏನಿದೆ, ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಏನಿದೆ ಅಂತ ಒಂದು ಲಿಸ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಪಾಸಿಟಿವ್ಸ್ಗಿನ್ನ ನೆಗೆಟಿವ್ಸೇ ತುಂಬಾ ಜಾಸ್ತಿ ಇದೆ. ಹಂಗಂತ ಮಾರ್ಕೆಟ್ ತುಂಬಾ ಫಾಲ್ ಆಗೋಗುತ್ತೆ ಅಂತ ಹೇಳ್ತಾ ಇಲ್ಲ. ಮಾರ್ಕೆಟ್ ಸೈಡ್ ವೇಸಲ್ಲಿ ಅಥವಾ ಕನ್ಸಾಲ್ಟೇಷನ್ ಫೇಸಲ್ಲಿ ಇರುತ್ತೆ. 1 or 2 ಮಂತ್ಸ್ ಅಥವಾ 3 ಮಂತ್ಸ್, ನೆಕ್ಸ್ಟ್ 6 ಮಂತ್ಸ್ ಅಥವಾ 1 ಇಯರ್ಗೆಲ್ಲ ಮಾರ್ಕೆಟ್ಸ್ ಮತ್ತೆ 26,000ಗೆ 27,000ಗೆ ರೀಚ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆದರೆ ನಿಯರ್ ಟರ್ಮಲ್ಲಿ ಒಂದು ಸ್ವಲ್ಪ ಕನ್ಸಾಲ್ಟೇಷನ್ ಫೇಸಲ್ಲಿ ಇರುತ್ತೆ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಇವತ್ತು ಮಾರ್ಕೆಟ್ ನೋಡಿದ್ರ ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗಿದೆ. ಎಲ್ಲಾ ಇಂಡಿಸಿಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ನಿಂಗ್ ಓಪನಿಂಗ್ ಅಲ್ಲೇನೆ ಎಲ್ಲಾ ಇಂಡಿಸಿಸ್ ಪಾಸಿಟಿವ್ ಆಗಿ ಓಪನ್ ಆದವು. ಅಲ್ಲಿಂದ ಒನ್ ಡೈರೆಕ್ಷನಲ್ ಆಗಿ ಪಾಸಿಟಿವ್ ಆಗಿ ಮೂವ್ ಆಗಿದೆ. ನಿಫ್ಟಿ ಆದರೆ ಎಬೋ 2%, ಸೆನ್ಸೆಕ್ಸು ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವತ್ತು ಮಿಡ್ ಕ್ಯಾಪ್ಸ್ ಮತ್ತು ಸ್ಮಾಲ್ ಕ್ಯಾಪ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಲಾರ್ಜ್ ಕ್ಯಾಪ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಜಸ್ಟ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಷ್ಟೇ. ಆದರೆ ಲಾರ್ಜ್ ಕ್ಯಾಪ್ಸ್ ಆದರೆ ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಕ್ಲೋಸ್ ಆಗಿದ್ದಾವೆ. ಇವತ್ತು ಮಾರ್ಕೆಟ್ಸ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು ಅಂದರೆ ಇದಕ್ಕೆ ಮೇಯ್ನಾಗಿ 3 ರೀಸನ್ಸ್ ಇದ್ದಾವೆ. ಒಂದು ಅದಾನಿ ಅವರು, ಎರಡನೇದು ಎಲೆಕ್ಷನ್ಸ್, ಮೂರನೇ ಪಾಯಿಂಟ್ ಏನಂದರೆ ರಿಲಯನ್ಸ್ಗೆ ಬ್ರೋಕರೇಜ್ ಫರ್ಮ್ಸ್ ಅವರು ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ಸೆಟ್ ಮಾಡಿದ್ದಾರೆ. ಈ 3 ರೀಸನ್ಸಿಂದನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಅದಾನಿ. ನಿನ್ನೆ ಗೌತಮ್ ಅದಾನಿ ಅವ್ರ ಮೇಲೆ ಬಂದ ಅಲಿಗೇಷನ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಅದರಿಂದನೇ ನಿನ್ನೆ ಅದಾನಿ ಸ್ಟಾಕ್ಸ್ ಎಲ್ಲನೂ ನಿಯರ್ಲಿ 10%ಇಂದ 20%ವರೆಗೂ ಫಾಲ್ ನೋಡಿದ್ವಿ. ಮತ್ತೆ ಇವತ್ತು ಬೆಳಿಗ್ಗೆನೂ ಅದೇ ಕಂಟಿನ್ಯೂ ಆಗ್ತಾ ಬಂತು. ಯಾವಾಗ ಅಂದರೆ ಓಪನಿಂಗಲ್ಲಿ ಅದಾನಿ ಸ್ಟಾಕ್ಸ್ ಎಲ್ಲನೂ ನೆಗೆಟಿವ್ ಆಗೇ ಓಪನ್ ಆದವು. ಅದಾದಮೇಲೆ ಇನ್ವೆಸ್ಟರ್ಸ್ ಬೈಯಿಂಗ್ ಸೆಂಟಿಮೆಂಟಿಂದ ಅದಾನಿ ಸ್ಟಾಕ್ಸ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಅದಾದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ನಡೆದು ಮತ್ತೆ ಫಾಲ್ ಆಯಿತು. ಅದಾದಮೇಲೆ ನಿಯರ್ಲಿ ಸುಮಾರು ಒಂದು 11 ಗಂಟೆ ಆ ಟೈಮಲ್ಲಿ GQG ಪಾರ್ಟ್ನರ್ಸ್ ಇದಾರಲ್ಲ, ಈ ಅದಾನಿ ಗ್ರೂಪಲ್ಲಿ ಒನ್ ಆಫ್ ದ ಫೇಮಸ್ ಇನ್ವೆಸ್ಟರ್ ಇವರು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ ಅದಾನಿ ಗ್ರೂಪ್ ಬಗ್ಗೆ. ಏನಂತ ಅಂದರೆ ಕಮ್ಮಿಂಗ್ ಟೈಮಲ್ಲಿ ಶೇರ್ಸ್ನ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು $65 ಮಿಲಿಯನ್ ವರ್ತ್ ಶೇರ್ಸ್ನ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡಿಕೊಂಡ್ರೆ 550 ಕೋಟಿಯಷ್ಟು ಅದಾನಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಸ್ಟ್ರಾಂಗ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗೋಯ್ತು. ಅದರಿಂದ ಇನ್ವೆಸ್ಟರ್ಸ್ಗೆ ತುಂಬ ಕಾನ್ಫಿಡೆಂಟ್ ಬಂತು. ಅದಾನಿ ಗ್ರೂಪಲ್ಲಿ ಯಾವುದೇ ಥರ ಮಿಸ್ಟೇಕ್ಸ್ ಇಲ್ಲ, ಎಲ್ಲನೂ ಕರೆಕ್ಟಾಗಿದೆ. ಅದಕ್ಕೋಸ್ಕರನೇ ಇವರು ಕಮ್ಮಿಂಗ್ ಟೈಮಲ್ಲಿ ಬೈಬ್ಯಾಕ್ ಮಾಡ್ತೀವಿ ಅಂತ ಸ್ಟ್ರಾಂಗ್ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದ್ದಕ್ಕೆ ಇನ್ವೆಸ್ಟರ್ಸ್ಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಯಾಕಂತ ಅಂದರೆ ಇವಾಗ GQG ಪಾರ್ಟ್ನರ್ಸ್ ಅಂದರೆ ಇವರೊಂದು ಫೇಮಸ್ ಇನ್ವೆಸ್ಟರ್. ನಮ್ಮ ಮಾರ್ಕೆಟಲ್ಲಿ ಒಂದೇ ಅಲ್ಲ, ವರ್ಲ್ಡ್ ಮಾರ್ಕೆಟಲ್ಲಿ ತುಂಬ ಕಂಟ್ರೀಸಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆ ಥರ ಒಬ್ಬರು ಇನ್ವೆಸ್ಟರ್ಸೇ ಕಮ್ಮಿಂಗ್ ಟೈಮಲ್ಲಿ ಮತ್ತೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅದು ಇನ್ವೆಸ್ಟರ್ಸ್ಗೆ ತುಂಬಾ ಪಾಸಿಟಿವ್ ಸೆಂಟಿಮೆಂಟ್ ಆಗ್ತದೆ. ಯಾಕಂದರೆ ಇವರು ನೆನ್ನೆನೇ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಏನು ಅಲಿಗೇಷನ್ಸ್ ಬಂದಿದೆ ಇದನ್ನು ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ತೀವಿ ಅಂತ ನೆನ್ನೆ ಹೇಳಿದರು. ಅದಾದಮೇಲೆ ಅದಕ್ಕೋಸ್ಕರ ನೆಕ್ಸ್ಟ್ ದಿನನೇ ಬಂದು ಈ ಥರ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದ್ದಕ್ಕೇ ಅದಾನಿ ಸ್ಟಾಕ್ಸಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ಸಲ್ಲಿ ಬೈ ಮಾಡಿದ್ದಾರೆ ಇನ್ವೆಸ್ಟರ್ಸ್. ಅದಕ್ಕೋಸ್ಕರನೇ ಇವತ್ತು ಅದಾನಿ ಸ್ಟಾಕ್ಸ್ ಆದರೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದಾದಮೇಲೆ ಒಂದು ಪಾಯಿಂಟಲ್ಲಿ ಮಾರ್ಕೆಟ್ಸ್ ಕೂಡ ಇದಕ್ಕೋಸ್ಕರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಒಂದ್ಸಲ ಡೆಲಿವರಿ ಆ್ಯಕ್ಟಿವಿಟಿ ನೋಡಿ ಯಾವ ಥರ ಬೈ ಮಾಡಿದ್ದಾರೆ ಇನ್ವೆಸ್ಟರ್ಸ್ ಎಲ್ಲ ಅಂತ. ಯಾಕಂದರೆ ಪ್ರತಿ ಒಂದು ಸ್ಟಾಕು 10%, 15% ಕರೆಕ್ಟ್ ಆಗ್ತಾ ಬಂದಿದೆ ಅಲ್ಲ, ಅದಕ್ಕೋಸ್ಕರ ಡೆಲಿವರಿ ಆ್ಯಕ್ಟಿವಿಟಿ ತುಂಬಾ ನಡೆದಿದೆ. ಒಂದ್ಸಲ ಚೆಕ್ ಮಾಡಿ ಎಷ್ಟು ಆ್ಯಕ್ಟಿವಿಟೀಸ್ ನಡೆದಿದೆ ನಿನ್ನೆ ಮತ್ತು ಇವತ್ತು ಅಂತ. ಜೊತೆಗೆ ನಿನ್ನೆ US ಅವರು ಏನು ಅಲಿಗೇಷನ್ಸ್ ಮಾಡಿದ್ರು
ಆ ಅಲಿಗೇಷನ್ಸಲ್ಲಿ ಅದನ್ನು ಎವಿಡೆನ್ಸ್ನ ಕಲೆಕ್ಟ್ ಮಾಡೋದ್ರಲ್ಲೇ ಇದ್ದಾರೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಈ ಅಲಿಗೇಷನ್ಸ್ ಮೇಲೆ ಇನ್ನೂ ಹೊಸ ಹೊಸ ಅಪ್ಡೇಟ್ಸ್ ಏನು ಬರುತ್ತೆ ಅಂತ. ಅದಾನಿ ಅವ್ರಿಗೆ ಇನ್ನೊಂದು ನೆಗೆಟಿವ್ ಡೇಟಾ ಪಾಯಿಂಟ್ ಏನಂತ ಅಂದರೆ, ಅದಾನಿ ಗ್ರೂಪ್ ಅವರು ಒಂದು ಡೀಲ್ ಸೈನ್ ಮಾಡಿದರು ಕೆನ್ಯಾ ಗೌರ್ಮೆಂಟ್ ಜೊತೆ. ಏನಕ್ಕಂದರೆ ಒಂದು ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ಮತ್ತು ಒಂದು ಪವರ್ ಪ್ರಾಜೆಕ್ಟ್ಗೋಸ್ಕರ ಡೀಲ್ನ ಸೈನ್ ಮಾಡಿದರು. US ಅವರು ಯಾವಾಗ ಅದಾನಿ ಅವ್ರ ಮೇಲೆ ಅಲಿಗೇಷನ್ಸ್ ಮಾಡಿದ್ರು ಅದಕ್ಕೋಸ್ಕರ ಕೆನ್ಯಾ ಗೌರ್ಮೆಂಟ್ ಅವರು ಈ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಈ ಅದಾನಿ ಅಲಿಗೇಷನ್ಸಲ್ಲಿ ಕಮ್ಮಿಂಗ್ ಟೈಮಲ್ಲಿ ಹೊಸದಾಗಿ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಪಾಸಿಟಿವ್ ಏನಂದರೆ ಎಲೆಕ್ಷನ್ಸ್. ನಿನ್ನೆ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಎಕ್ಸಿಟ್ ಪೋಲ್ಸ್ ಪ್ರಕಾರ BJP ವಿನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗ BJP ವಿನ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಏನಾದರೂ ಮಾರ್ಕೆಟ್ಸಲ್ಲಿ ಸ್ವಲ್ಪ ಬೈಯಿಂಗ್ ಸೆಂಟಿಮೆಂಟ್ ಬಿಲ್ಟ್ ಆಗಿರಬೇಕು. ನಾಳೆ ಈ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ. ಅದಕ್ಕೋಸ್ಕರ ಇದ್ರ ಇಂಪ್ಯಾಕ್ಟ್ ನಮಗೆ ಸೋಮವಾರ ಮಾರ್ಕೆಟಲ್ಲಿರುತ್ತೆ. ಇವತ್ತೇನಾದರೂ ತುಂಬಾ ಬೈಯಿಂಗ್ ಆ್ಯಕ್ಟಿವಿಟಿ ನಡೆದಿದೆಯಾ ಅಂತ ನೋಡಬೇಕು. ಅದಾದಮೇಲೆ ನಾಳೆ ರಿಸಲ್ಟ್ಸ್ ಇರುತ್ತಲ್ಲ, ಒಂದು ವೇಳೆ ಏನಾದರೂ BJP ಗೌರ್ಮೆಂಟ್ಗೆ ಮೆಜಾರಿಟಿಯಲ್ಲಿ ವಿನ್ ಆದರೆ ಮಾರ್ಕೆಟ್ಸ್ ಸೋಮವಾರ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅಥವಾ ಟೈ ಆಗೋದಾಗಲಿ ಅಥವಾ BJP ಏನಾದರೂ ಸೋತ್ರೆ ಮಾರ್ಕೆಟ್ಸ್ ತುಂಬಾ ಕರೆಕ್ಟ್ ಆಗುತ್ತೆ ಸೋಮವಾರ. ಇದೊಂದು ಡೇಟಾ ಪಾಯಿಂಟ್ನ ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಜೊತೆಗೆ ಎಲೆಕ್ಷನ್ಸ್ ರಿಸಲ್ಟ್ಸ್ ಇರುತ್ತಲ್ಲ, ಇದನ್ನು ಕ್ಲೀನಾಗಿ ಟ್ರ್ಯಾಕ್ ಮಾಡಿ. ನಾನು ಸಹ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಾದಮೇಲೆ ನೋಡಬೇಕು ಇವತ್ತು ಕ್ಯಾಶ್ ಮಾರ್ಕೆಟಲ್ಲಿ ಯಾರು ಬೈ ಮಾಡಿದ್ದಾರೆ ಯಾರು ಸೆಲ್ ಮಾಡಿದ್ದಾರೆ ಅಂತ. ಯಾಕಂದರೆ FIS ಅಟ್ಲೀಸ್ಟ್ ಇವತ್ತಾದ್ರೂ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವಲ್ಲ, ಇವತ್ತಾದ್ರೂ ಬೈ ಸೈಡಿಗೆ ಬಂದಿದ್ದಾರಾ ಇಲ್ವಾ ಅಂತ. ಯಾಕಂದರೆ ನಿನ್ನೆ ಆದರೆ FIS 5,000 ಕೋಟಿಗಿನ್ನ ಜಾಸ್ತಿನೇ ಸೆಲ್ ಮಾಡಿದ್ದಾರೆ. ನಿಯರ್ಲಿ 5,300 ಕೋಟಿ ಸೆಲ್ ಮಾಡಿದ್ದಾರೆ. DIS ಆದರೆ ನಿನ್ನೆ ಕೂಡ ಬೈ ಸೈಡಲ್ಲೇ ಇದ್ದಾರೆ. 4,200 ಕೋಟಿ ಬೈ ಮಾಡಿದ್ದಾರೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಎಷ್ಟು ಸೆಲ್ ಮಾಡ್ತಾರಾ ಬೈ ಮಾಡ್ತಾರಾ ಅಂತ. ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನೂ ಇವತ್ತದ್ದು ಕ್ಯಾಶ್ ಮಾರ್ಕೆಟ್ ಡೇಟಾ ಅಪ್ಡೇಟ್ ಆಗಿಲ್ಲ. ಕ್ಯಾಶ್ ಮಾರ್ಕೆಟ್ ಡೇಟಾ ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಯಾರು ಬೈ ಮಾಡಿದ್ದಾರೆ ಯಾರು ಸೆಲ್ ಮಾಡಿದ್ದಾರೆ ಯಾರು ಯಾವ ಸೈಡಲ್ಲಿದ್ದಾರೆ ಅಂತ ಅಪ್ಡೇಟ್ ಮಾಡ್ತೀನಿ. ಥರ್ಡ್ ಡೇಟಾ ಪಾಯಿಂಟ್ ಏನಂದರೆ ರಿಲಯನ್ಸ್ ಇಂಡಸ್ಟ್ರೀಸ್. ಇವತ್ತು ಇಂಟರ್ನ್ಯಾಷನಲ್ ಬ್ರೋಕರೇಜಸ್ ಆದ ಮೋರ್ಗನ್ ಸ್ಟ್ಯಾನ್ಲಿ ಅವರು JP Morgan ಅವರು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಬುಲ್ಲಿಶ್ ಆಗಿ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ರಿಲಯನ್ಸ್ ಸ್ಟಾಕ್ ಕರೆಂಟ್ ಪ್ರೈಸಿಂದ 36% ಗ್ರೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದನೇ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ ಪ್ರೈಸ್ ನೋಡಿದ್ರಾ, ಇಂಟ್ರಾಡೇ ಸೆಷನಲ್ಲಿ ಎಬೋವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಿಫ್ಟಿ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ಇವತ್ತು ನಿಫ್ಟಿ ಓಡಿರೋ 550 ಪಾಯಿಂಟ್ಸಲ್ಲಿ 61 ಪಾಯಿಂಟ್ಸ್ ರಿಲಯನ್ಸ್ ಇಂಡಸ್ಟ್ರೀಸೇ ಕಾಂಟ್ರಿಬ್ಯೂಟ್ ಮಾಡಿದೆ. ಅದಕ್ಕೋಸ್ಕರನೇ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಥರ ಇಷ್ಟು ಬುಲ್ಲಿಶ್ ಸ್ಟೇಟ್ಮೆಂಟ್ ಏನಕ್ಕೆ ಮಾಡಿದ್ದಾರೆ ಅಂತ ಅಂದರೆ, ಇವಾಗ ನೋಡಿಕೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ ಪ್ರೈಸ್ ಆಲ್ ಟೈಮ್ ಐಸಿಂದ 24% ಡೌನಲ್ಲಿದೆ. ಯಾಕಂದರೆ ರಿಲಯನ್ಸ್ ಮಾಡೋ ಬಿಸ್ನೆಸ್ಸಲ್ಲಿ ಆಯಿಲ್ ರಿಫೈನಿಂಗ್ ಕೂಡ ಒಂದು. ಲಾಸ್ಟ್ 2 ಕ್ವಾರ್ಟರ್ಸಿಂದ ಈ ಬಿಸ್ನೆಸ್ಸಲ್ಲಿ ಸ್ವಲ್ಪ ಪ್ರೆಷರ್ ಕಾಣ್ತಾ ಇದೆ ಮತ್ತು ಮಾರ್ಜಿನ್ಸ್ ಕೂಡ ವೀಕ್ ಆಗಿದೆ. ಇವಾಗ ಈ ಬಿಸ್ನೆಸ್ಸಲ್ಲಿ ಮಾರ್ಜಿನ್ಸ್ ಇಂಪ್ರೂವ್ ಆಗ್ತಾ ಇದ್ದಾವೆ, ಕೆಪಾಸಿಟಿನ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತು ಈ ರಿಲಯನ್ಸ್ ಅವರು ಎನರ್ಜಿ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರಲ್ವಾ, ಆ ಬಿಸ್ನೆಸ್ಸಲ್ಲೂ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಸೋಲಾರ್ ಕಂಪನೀಸ್ಗೆ ಬಿಗ್ ಥ್ರೆಟ್ ಯಾರು ಹೇಳಿ, ಚೈನಾ. ಇವರು ಹೊಸದಾಗಿ ಸೋಲಾರ್ ಪ್ಯಾನೆಲ್ ಪ್ರೊಡಕ್ಷನ್ನ ಲಿಮಿಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇದು ರಿಲಯನ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಮತ್ತೆ ರಿಟೇಲ್ ಸೆಗ್ಮೆಂಟ್ ಅಲ್ಲೂ ಸ್ವಲ್ಪ ಸ್ಲೋ ಗ್ರೋತ್ ಇತ್ತು. ಕಮಿಂಗ್ ಟೈಮಲ್ಲಿ ಇದು ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಡಿಷನಲ್ ಆಗಿ ಸೋಲಾರ್ ಪ್ಯಾನೆಲ್ ಪ್ಲಾಂಟ್ ಇದೆ ಅಲ್ಲ, ಇದು ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ಗ್ರೋತ್ ನೋಡಬಹುದು ಅಂತ ಹೇಳಿದ್ದಾರೆ. ಸೊ ಇವೆಲ್ಲ ರೀಸನ್ಸ್ ಜೊತೆಗೆ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಒಂದು ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ರೆಡಿ ಆಗ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ರು. ಅದಕ್ಕೋಸ್ಕರ ಕಮಿಂಗ್ ಟೈಮ್ ಅಲ್ಲಿ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ನನ್ನ ಒಪಿನಿಯನ್ ಏನಂದ್ರೆ, ಇನ್ನೂ ಸ್ವಲ್ಪ ಶೇರ್ ಪ್ರೈಸ್ ಕನ್ಸಾಲ್ಟೇಷನ್ ಫೇಸ್ ಅಲ್ಲೇ ಇರುತ್ತೆ. ಯಾಕಂದ್ರೆ ಇದಕ್ಕೆ ತುಂಬಾನೇ ರೀಸನ್ಸ್ ಇದಾವೆ. ಇವಾಗ ಇದೇ ವಿಡಿಯೋದಲ್ಲೇ ನನ್ನ ಒಪಿನಿಯನ್ ಕೂಡ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನ ಸಂಡೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಅವಾಗ ಹೈಲೈಟ್ ಮಾಡ್ತೀನಿ ನನ್ನ ಒಪಿನಿಯನ್ ಏನು ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ, ನೆಕ್ಸ್ಟ್ ಯಾವ ಥರ ಗ್ರೋತ್ ನೋಡ್ಬೋದು, ಆಪರ್ಚುನಿಟಿ ಇದೆಯಾ ಇಲ್ವಾ ಅಂತ ಕಂಪ್ಲೀಟಾಗಿ ಅವತ್ತು ಮಾತಾಡ್ಕೊಳ್ಳೋಣ. ಈ 3 ರೀಸನ್ಸಿಂದನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಇನ್ನೂ ಹಲವಾರು ಬ್ರೋಕರೇಜ್ ಫರ್ಮ್ಸ್ ಎಲ್ಲ ತುಂಬ ಕಂಪನೀಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಇವತ್ತು. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬೈ ರೇಟಿಂಗ್ ಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಕಂಪನೀಸ್ಗೆ ಆರ್ಡರ್ಸ್ ಬಂದಿದ್ದಾವೆ, ಹೊಸ ಹೊಸ ಪ್ಲ್ಯಾನ್ಸ್ ಅಪ್ಡೇಟ್ ಮಾಡಿದ್ದಾರೆ. ಈ ಓವರ್ ಆಲ್ ಪ್ರತಿ ರೀಸನ್ಸಿಂದನೂ ಇವತ್ತು ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ, ಫಸ್ಟ್ US ಮಾರ್ಕೆಟ್ಸ್
ನಿನ್ನೆ ಯು ಎಸ್ ಮಾರ್ಕೆಟ್ಸಲ್ಲಿ ಎಲ್ಲ ಇಂಡಿಸಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದಾವೆ. ಯಾಕಂದರೆ ಎನ್ವಿಡಿಯಾ ಸ್ಟಾಕ್ಸ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು ಅಂತ ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ. ಅದರಿಂದ ನಿನ್ನೆ ಎನ್ವಿಡಿಯಾ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಅದಾದಮೇಲೆ ನಿನ್ನೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಪ್ರೀವಿಯಸ್ ಆಗಿ 223K ಬಂದಿತ್ತು. ಅದಾದಮೇಲೆ ಈ ಸಲ 213K ಬಂದಿದೆ. ಈ ಡೇಟಾ ಯು ಎಸ್ ಮಾರ್ಕೆಟ್ಸ್ನ ತುಂಬ ಪಾಸಿಟಿವ್ ಆಗಿ ಡ್ರೈವ್ ಮಾಡಿದೆ. ಯಾಕಂದರೆ ಜಾಬ್ಲೆಸ್ ಕ್ಲೈಮ್ ಡೇಟಾ ಅನ್ನೋದು ಯು ಎಸ್ ಮಾರ್ಕೆಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಡೇಟಾ ಯಾವಾಗ ಪಾಸಿಟಿವ್ ಆಗಿ ಬಂತೋ ಇದರಿಂದನೇ ಇವತ್ತು ನಮ್ಮ IT ಸ್ಟಾಕ್ಸ್ ಕೂಡ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ರೀಸೆಂಟ್ ಟೈಮಲ್ಲಿ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸ್ ಇದಾವಲ್ಲ, ಈ ವಿಡಿಯೋಸ್ಗೆಲ್ಲ ವ್ಯೂಸ್ ತುಂಬಾ ಡ್ರಾಪ್ ಆಗ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನ್ಯೂಸ್ ಇಷ್ಟ ಆಗ್ತಾ ಇದೆಯಾ ಇಲ್ಲ ಅರ್ಥ ಆಗ್ತಾ ಇಲ್ವಾ, ನಿಮಗೆ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಅದೇ ಥರ ಫೀಡ್ಬ್ಯಾಕ್ ಕೊಡಿ. ನ್ಯೂಸ್ ಚಾನಲಲ್ಲಿ ಏನಾದರೂ ಚೇಂಜಸ್ ಬೇಕಾ, ಅಥವಾ ಇನ್ನೂ ಕಂಟೆಂಟ್ ಏನಾದರೂ ಇನ್ಕ್ರೀಸ್ ಮಾಡಬೇಕಾ ಅಥವಾ ಡಿಕ್ರೀಸ್ ಮಾಡಬೇಕಾ, ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಈ ವಾರ ಒಂದ್ಸಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಈ ವಾರ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸ್ ಚೆಕ್ ಮಾಡಿ. ವ್ಯೂಸ್ ತುಂಬಾ ಡ್ರಾಪ್ ಆಗ್ತಾ ಬರ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಪ್ರಾಜ್ ಇಂಡಸ್ಟ್ರೀಸ್ ಈ ಕಂಪನಿ ಇವತ್ತು ನಿಯರ್ಲಿ 13%ವರೆಗೂ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಯಾಕಂದರೆ ಈ ಕಂಪನಿ ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಕಮಿಂಗ್ ಟೈಮಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ. 2030ಗೆಲ್ಲ ರೆವೆನ್ಯೂಸ್ ತ್ರಿಬಲ್ ಆಗಿ ಗ್ರೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವ್ರ ಬಿಸ್ನೆಸ್ ನೋಡಿಕೊಂಡ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಮಿಂಗ್ ಟೈಮಲ್ಲೂ ಬಯೋ ಎನರ್ಜಿ, ಇಂಜಿನಿಯರಿಂಗ್, ರಿನ್ಯೂವಬಲ್ ಟೆಕ್ನಾಲಜಿ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಇದರಲ್ಲಿ ಹೈ ಗ್ರೋತ್ ಇರುತ್ತೆ. ಯಾಕಂದರೆ ಗ್ಲೋಬಲಲ್ಲಿ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ಸ್ಗೆಲ್ಲ ತುಂಬಾ ಹೈ ಡಿಮ್ಯಾಂಡ್ ಕಾಣ್ತಾ ಇದೆ. ಅದಕ್ಕೋಸ್ಕರ ಈ ಸೆಗ್ಮೆಂಟ್ಸಲ್ಲಿ ಕಮಿಂಗ್ ಟೈಮಲ್ಲಿ ಇನ್ನೂ ತುಂಬಾ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಕರ್ನಾಟಕದಲ್ಲೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ಓಪನ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಈ ಎಲ್ಲ ಡೇಟಾ ಪಾಯಿಂಟ್ಸಿಂದ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ ಕಂಪನಿನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ, ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಕಂಪನಿ, ಬಿಸ್ನೆಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಈ ಕಂಪನಿ ಅನಾಲಿಸಿಸ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ರೀಸೆಂಟಾಗಿ ವಾಟ್ಸಪ್ ಚಾನಲ್ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 hours ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಪ್ರತಿ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಪ್ರೋಟೀನ್ ಗೌರ್ಮೆಂಟ್ ಟೆಕ್ ಈ ಕಂಪನಿ ಶೇರ್ ಪ್ರೈಸ್ ನೋಡಿದ್ರಾ, ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 9%ವರೆಗೂ ಫಾಲ್ ಆಗಿದೆ. ಯಾಕಂದರೆ NSE ಇನ್ವೆಸ್ಟ್ಮೆಂಟ್ ಇದೊಂದು ಹೋಲ್ಡಿಂಗ್ ಕಂಪನಿ, ಇದು NSEಯ ಸಬ್ಸಿಡರಿ ಕಂಪನಿ. ಇವರು ಈ ಕಂಪನಿಯಲ್ಲಿ 20% ಸ್ಟೇಕ್ನ OFS ಮುಖಾಂತರ ಸೆಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. 1550 ಪರ್ ಶೇರಲ್ಲಿ ಸೆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಾನ್ ರಿಟೇಲರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ರಿಟೇಲರ್ಸ್ಗಾದರೆ 25th ಇರುತ್ತೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಈ ಕಂಪನಿ ನೋಡಿದ್ರಾ, ಇವತ್ತು ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ November 26 ಈ ಕಂಪನಿ 2 ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ SUV ಸೆಗ್ಮೆಂಟಲ್ಲಿ. ಇದನ್ನು ನಾವು ಮುಂಚೆ ವೀಡಿಯೋಸಲ್ಲೇ ಒಂದ್ಸಲ ಮಾತಾಡ್ಕೊಂಡಿದ್ವಿ, ಮತ್ತು ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. 26 November ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಲಾಂಚ್ ಮಾಡ್ತೀವಿ ಅಂತ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಅಡಿಷ್ನಲ್ ಆಗಿ ಬೇರೆ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಲಿ, ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ಆಗಲಿ, ಯಾವುದಾದ್ರೂ ಪರವಾಗಿಲ್ಲ, ಪ್ರತಿಯೊಂದಕ್ಕೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.